ನಮಸ್ಕಾರ ರೈತ ಬಾಂಧವರೇ. ಇವತ್ತು ಬೆಳಗಾವಿ ಡಿಸ್ಟಿಕ್ ಬೈಲಹೊಂಗಲ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ಒಬ್ಬ ರೈತರ ಹೊಲದಲ್ಲಿ ನಾವು ಇದ್ದೇವೆ. ರೈತರು ತಮ್ಮ 2 ಎಕರೆ ಕ್ಷೇತ್ರದಲ್ಲಿ ಕ್ಯಾಬೇಜನ್ನು ಹಾಕಿದ್ದಾರೆ. ಬೆಳೆ ಭಾಳ ಚೆನ್ನಾಗಿ ಬಂದಿದೆ. ಆದರೆ ಗಡ್ಡೆ ಕಟ್ಟುವ ಹಂತ ಸ್ವಲ್ಪ ನಿಧಾನವಾಗಿದೆ. ನಿಮ್ಮ ಹೊಲದಲ್ಲಿ ಇದೇ ಸಮಸ್ಯೆ ಇದೆಯೇ? ಹಾಗಾದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಗಡ್ಡೆ ಕಟ್ಟುತ್ತಿಲ್ಲ ಎಂದರೆ ಸಸ್ಯಕ್ಕೆ ಪೋಷಕಾಂಶಗಳ ಕೊರತೆ ಇರಬಹುದು. ಈಗ ಎಲೆಗಳ ಬರುವುದನ್ನು ನಿಲ್ಲಿಸಿ ಗಿಡಗಳ ಬೆಳೆ ಸಸ್ಯಕ್ಕೆ ಪೊಟ್ಯಾಷ್ ಭಾಳ ಮುಖ್ಯ. ಅವರು ಕೂಡ ಮಣ್ಣಿಗೆ ಪೊಟ್ಯಾಷ್ ಕೊಡುತ್ತಿದ್ದಾರೆ. ನೀವು ನಿಮ್ಮ ಮಣ್ಣಿನ ಸ್ಥಿತಿಗತಿಯನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಕೊಡಬಹುದು. ನೋಡಿ, ಹೆಚ್ಚು ಏರಿಯಾ ಹಾಕಿದರೆ ಗಿಡ ಬರೇ ಎಲೆಗಳನ್ನು ಬೆಳೆಸುತ್ತಾ ಹೋಗುತ್ತದೆ. ಜೊತೆಗೆ ಬೋರಾನ್ ಸಿಂಪಡಣೆಯನ್ನು ಮಾಡಿ. ಇದು ಗಡ್ಡೆ ಗಟ್ಟಿಯಾಗಲು ಮತ್ತು ಹೊಳಿಪಿನಿಂದ ಕೂಡಲು ಸಹಾಯವನ್ನು ಮಾಡುತ್ತದೆ. ನೀರು ನಿರ್ವಹಣೆ ತುಂಬ ಮುಖ್ಯ. ತುಂಬ ನೀರು ಅಥವಾ ತುಂಬ ಒಣ ಮಣ್ಣು ಎರಡೂ ಹಾನಿಕಾರಕ ಆಗುತ್ತದೆ. ಜೊತೆಗೆ ಹುಳುಗಳ ಕಾಟ ಇಲ್ಲದಂತೆ ಎಮಾಕ್ಟಿನ್ ಅಥವಾ ಕ್ಲೋರಾಂಟ್ರಿನಿಲಿಪ್ರೋಲ್ ಸಿಂಪಡಿಸಿ. ಎಲೆಗಳ ಒಳಭಾಗದಲ್ಲಿ ಔಷಧ ಬೀಳುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ನೀವು ಕೂಡ ಮಾಡುತ್ತಿರುವ ಈ ಬದಲಾವಣೆಗಳಿಂದ 1 ವಾರದಲ್ಲಿ ಫಲಿತಾಂಶ ನಿಮಗೆ ಸಿಗಲಿದೆ. ನಿಮ್ಮ ಹೊಲದಲ್ಲಿ ಏನೇ ಸಮಸ್ಯೆ ಇದ್ದರೂ ಕಮೆಂಟ್ ಮಾಡಿ ಚರ್ಚಿಸೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳು.